ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ್ಸಟೈಲ್ ವಿನು. 2026ರ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಒಟ್ಟು 7,564 ಕೋಟಿ ರೈಲ್ವೆ ಅನುದಾನ ನೀಡಲಾಗಿದೆ. ಜೊತೆಗೆ ಬೆಂಗಳೂರು ಹೈದರಾಬಾದ್ ಮತ್ತು ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲು ಕಾರಿಡಾರ್ಗೆ ಅಧಿಕೃತ ಒಪ್ಪಿಗೆ ಸಿಕ್ಕಿದೆ. ಈ ಬಜೆಟ್ ನಮ್ಮ ರಾಜ್ಯದ ಸಂಪರ್ಕ, ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಯಾವ ರೀತಿಯ ಬದಲಾವಣೆ ತರಲಿದೆ? ಪೂರ್ಣ ವಿವರ ತಿಳಿಯಲು ಈ ವಿಡಿಯೋ ಕೊನೆಯವರೆಗೆ ನೋಡಿ. ಒಟ್ಟು ರೈಲ್ವೆ ಅನುದಾನ 2026ರ ರೈಲ್ವೆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಒಟ್ಟು 7,564 ಕೋಟಿ ಅನುದಾನ ಮಂಜೂರಾಗಿದೆ. ಇದು ಕಳೆದ ವರ್ಷಗಳಿಗಿಂತ ದೊಡ್ಡ ಮಟ್ಟದ ಹೂಡಿಕೆ ಎಂದು ಹೇಳಬಹುದು. ಕರ್ನಾಟಕದ ಪ್ರಮುಖ ರೈಲ್ವೆ ಯೋಜನೆಗಳು. ಈಗ ಪ್ರಮುಖ ಮಾರ್ಗಗಳಾಗಿ ನೀಡಿದ ಅನುದಾನ ನೋಡೋಣ. ಕಂಟೋನ್ಮೆಂಟ್ ವೈಟ್ಫೀಲ್ಡ್ ಚತುಷ್ಪಥ ರೈಲ್ವೆ ಯೋಜನೆಗೆ ಸುಮಾರು 352 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಗದಗ್ ವಾಡಿ ಹೊಸ ರೈಲು ಮಾರ್ಗಕ್ಕಾಗಿ ಸುಮಾರು 549 ಕೋಟಿ ಅನುದಾನ ನೀಡಲಾಗಿದೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲು ಮಾರ್ಗಕ್ಕಾಗಿ 549 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಇದು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ಬಲವಾಗಲಿದೆ. ರಾಯದುರ್ಗ, ತುಮಕೂರು, ಕಲ್ಯಾಣದುರ್ಗ ಹೊಸ ರೈಲು ಯೋಜನೆಗಾಗಿ ಸುಮಾರು 434 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಮುನಿರಾಬಾದ್ ಮೆಹಬೂಬ್ ನಗರ್ ಮಾರ್ಗ ಈ ಹೊಸ ರೈಲು ಮಾರ್ಗಕ್ಕಾಗಿ ಸುಮಾರು 214 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಈ ಬಜೆಟ್ನಲ್ಲಿ ಕರ್ನಾಟಕದ ಪ್ರಮುಖ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಕರ್ನಾಟಕದ ತುಮಕೂರು ರೈಲು ನಿಲ್ದಾಣ ಮರು ಅಭಿವೃದ್ಧಿಗಾಗಿ 88 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಬೆಂಗಳೂರಿನ ಪ್ರಮುಖ ನಿಲ್ದಾಣಗಳಾದ ಯಶವಂತಪುರ ನಿಲ್ದಾಣ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣ, ಯಶವಂತಪುರ ನಿಲ್ದಾಣ ಮರು ಅಭಿವೃದ್ಧಿಗಾಗಿ ಸುಮಾರು 367 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಬೆಂಗಳೂರಿನ ಮತ್ತೊಂದು ಪ್ರಮುಖ ನಿಲ್ದಾಣವಾದ ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣಕ್ಕಾಗಿ ಸುಮಾರು 485 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಸುರಕ್ಷತೆ ಮತ್ತು ಹೊಸ ಟ್ರ್ಯಾಕ್. ಗಿಣಿಗೆರ ರಾಯಚೂರು ಮಾರ್ಗ ಪೂರ್ಣಗೊಳಿಸಲು ಅನುದಾನ ನೀಡಲಾಗಿದೆ. 18 ಹೊಸ ರೈಲು ಮೇಲ್ಸೇತುವೆಗಳು ಮತ್ತು ಕೆಳಸೇತುವೆಗಳ ಕಾಮಗಾರಿಗೆ ಚಾಲನೆ ಸಿಗಲಿದೆ. ಅಪಘಾತ ಕಡಿಮೆ, ಪ್ರಯಾಣ ಹೆಚ್ಚು ಸುರಕ್ಷಿತವಾಗಲಿದೆ. ಈ ಬಜೆಟ್ನಲ್ಲಿ ಪ್ರಮುಖವಾಗಿ 7 ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಿಸಲಾಗಿದೆ. ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ಡೆಲ್ಲಿ ವಾರಾಣಸಿ, ವಾರಾಣಸಿ ಸಿಲಿಗುರಿ. ಈ ಯೋಜನೆಗಳು ತಕ್ಷಣ ಕಾಮಗಾರಿ ಆರಂಭವಾಗುತ್ತವೆ ಎಂಬುದಿಲ್ಲ. ಮೊದಲ ಹಂತದಲ್ಲಿ DPR ತಯಾರಿಕೆ, ಭೂಮಿ ಪಡೆಯುವಿಕೆ, ತಾಂತ್ರಿಕ ಪರಿಕಲ್ಪನೆ ಮೊದಲಿಗೆ ಈ ಹಂತಗಳು ನಡೆಯುತ್ತವೆ. ಉದಾಹರಣೆಗೆ ಹೈದರಾಬಾದ್ ಬೆಂಗಳೂರು ಹೈಸ್ಪೀಡ್ ರೈಲು ಸುಮಾರು 320 ಕಿಲೋಮೀಟರ್ ಗಂಟೆಗೆ ಚಲಿಸಲಿದೆ. ಪ್ರಯಾಣದ ಸಮಯ ಸುಮಾರು 2 ಗಂಟೆಗಳಷ್ಟೇ ಇರಬಹುದಾಗಿದೆ. ಈ ಯೋಜನೆಗಳು ಸುಮಾರು 15ರಿಂದ 20 ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದು ಭಾರತದ ಮೆಟ್ರೋ ಹೆಚ್ಚು ವೇಗದ ಸಂಚಾರ ಇತಿಹಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ನಿರ್ವಹಿಸಲಿದೆ. ಈ 2026ರ ರೈಲ್ವೆ ಬಜೆಟ್ನಿಂದ ಕರ್ನಾಟಕದ ಕನೆಕ್ಟಿವಿಟಿ ಭಾರಿ ಮಟ್ಟದಲ್ಲಿ ಸುಧಾರಣೆಯಾಗಲಿದೆ. ಉದ್ಯೋಗ ಸೃಷ್ಟಿ ಹೆಚ್ಚಳವಾಗಲಿದೆ. ಕೈಗಾರಿಕೆ, ವ್ಯಾಪಾರ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಿದೆ. ಬೆಂಗಳೂರು ಮಾತ್ರವಲ್ಲ, ಉತ್ತರ ಮತ್ತು ಮಧ್ಯ ಕರ್ನಾಟಕಕ್ಕೂ ಸಮಾನ ಅಭಿವೃದ್ಧಿಯಾಗಲಿದೆ. ಒಟ್ಟಾರೆ ಹೇಳಬೇಕಾದರೆ 2026ರ ಕೇಂದ್ರ ಬಜೆಟ್ ಕರ್ನಾಟಕದ ರೈಲ್ವೆ ಭವಿಷ್ಯವನ್ನು ಟ್ರ್ಯಾಕ್ ಮೇಲೆ ಓಡಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.